Hey guys, welcome back to my YouTube channel Journey with Sutaranjit. ಈ ವ್ಲಾಗ್ ಸ್ವಲ್ಪ ಲೇಟಾಗೆ ಆಗ್ತಾ ಇದ್ದೀನಿ, ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ. ನಾನು ಸ್ವಲ್ಪ ಬ್ಯುಸಿ ಇದ್ದೆ ಈ ಶಾಪಿಂಗು ಮತ್ತು ವೆಡ್ಡಿಂಗ್ ಪ್ರಿಪ್ರೇಷನ್ಸ್ ಅಂತ, ಹಾಗಾಗಿ ವೀಡಿಯೋಸ್ ಸ್ವಲ್ಪ ಲೇಟಾಗೆ ಬರ್ತಾ ಇದೆ. ಮತ್ತು ನಾನು ಫುಲ್ ಲೆಂತ್ ವೀಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ನಾವು ಆಚೆ ಶಾಪಿಂಗ್ ಅಂತ ಹೋದಾಗ ವೀಡಿಯೋಸ್ ಮಾಡ್ಕೊಂಡು ಇರೋಕ್ಕಾಗಲ್ಲ. ಸ್ವಲ್ಪ ಸೆಲೆಕ್ಷನ್ಸ್ ಅಂತೆಲ್ಲ ಇರುತ್ತೆ, ನಾವು ಸೆಲೆಕ್ಟ್ ಎಲ್ಲ ಮಾಡಬೇಕಾದ್ರೆ ವಿಡಿಯೋ ಮಾಡಬೇಕು ಅನ್ನೋ ನೆನಪೇ ಆಗಲ್ಲ. ಹಾಗಾಗಿ ನಾನು ವೀಡಿಯೋಸ್ ಎಲ್ಲ ತುಂಬ ಮಾಡ್ಕೊಂಡಿಲ್ಲ. ಜಸ್ಟ್ ಆಚೆಯಿಂದ ಒಂದೆರಡು ಕ್ಲಿಪ್ಪಿಂಗ್ಸ್ ಅಷ್ಟೇ ತೊಗೊಂಡಿರ್ತೀನಿ. ಒಂದು ಫಂಕ್ಷನ್ ಅಟೆಂಡ್ ಮಾಡಬೇಕಾಗಿತ್ತು ಅಂತ ಸ್ಯಾರಿನ ಮೊದಲೇ ಪ್ಲೀಟ್ ಮಾಡ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ದಿವಸ ಮಾರ್ನಿಂಗ್ ಬೆಳಗ್ಗೆನೇ ಹೋಗಬೇಕಾಗಿತ್ತು ಫಂಕ್ಷನ್ಗೆ, ಹಾಗಾಗಿ ಹಿಂದಿನ ದಿವಸನೇ ಈ ಥರ ಪ್ಲೀಟಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆನೇ ಅಂದರೆ ನನಗೂ ಸ್ವಲ್ಪ ಕಷ್ಟ ಆಗುತ್ತೆ ಮಾಡ್ಕೊಳಕ್ಕೆ. ನಾನು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡಬೇಕಾದ್ರೂ ಮೊದಲೇ ಪ್ಲೀಟ್ ಮಾಡ್ಕೋತೀನಿ. ಮಾರ್ನಿಂಗ್ ಫಂಕ್ಷನ್ ಹೋಗೋದಿದ್ರೆ ಹಿಂದಿನ ದಿವಸನೇ ಮಾಡ್ಕೊತೀನಿ. ಏನಾನ ಈವ್ನಿಂಗ್ ಎಲ್ಲ ಫಂಕ್ಷನ್ ಅಟೆಂಡ್ ಮಾಡೋದಿದ್ರೆ ಅವತ್ತಿನ ದಿವಸ ಮಧ್ಯಾಹ್ನ ಮಾಡ್ಕೊಂಡು ಇಟ್ಕೊತೀನಿ. ಆವಾಗೂ ಸೀರೆ ಉಟ್ಕೊಳ್ಳೋಕೆ ಸ್ವಲ್ಪ ಈಸಿ ಆಗುತ್ತೆ. ಹಂಗೆ ಪಿನ್ ಮಾಡಿಕೊಂಡು ಹಾಗೆ ಸ್ಯಾರಿ ಉಟ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ, ಅದಕ್ಕೆ ನಾನು ಇದನ್ನು ಮಾಡ್ತೀನಿ. ಈಗೊಂದು 2-3 ಇಯರ್ಸಿಂದ ಅಷ್ಟೇ ನಾನು ಸ್ಯಾರಿ ಉಟ್ಕೊಳೋದ್ರೆಲ್ಲ ಸ್ವಲ್ಪ ಪರ್ಫೆಕ್ಟ್ ಆಗಿರೋದು. ಮುಂಚೆ ಎಲ್ಲ ಯಾರ್ದನ್ನ ಹೆಲ್ಪ್ ತೊಗೊಂಡೆ ಉಡ್ಸ್ಕೊತಾ ಇದ್ದಿದ್ದು, ಸ್ಯಾರಿ ಪಿನ್ ಮಾಡಿಸ್ಕೊಂಡು ಆಮೇಲೆ ನಾನು ಉಡ್ಕೊತಾ ಇದ್ದೆ. ಬಟ್ ಇವಾಗ ನಾನೇ ಎಲ್ಲ ಪಿನ್ ಮಾಡ್ಕೊತೀನಿ, ಆದರೆ ತುಂಬ ಲೇಟು ನಾನು ಪಿನ್ ಮಾಡೋದೆಲ್ಲನೂ, ಸ್ಯಾರಿ ಪ್ಲೀಟಿಂಗ್ ಎಲ್ಲನೂ. ಹಾಗಾಗಿ ಹಿಂದಿನ ದಿವಸನೇ ಮಾಡ್ಕೊಂಡ್ಬಿಡ್ತೀನಿ. ತುಂಬ ಜನಕ್ಕೆ ಸ್ಯಾರಿ ಉಡೋದೇ ಒಂದು ಬಿಗ್ ಟಾಸ್ಕು. ನನಗೂ ಹಾಗೆ ಇತ್ತು ಮುಂಚೆ ಎಲ್ಲನೂ. ಸ್ಯಾರಿ ಉಡ್ಬೇಕಂದ್ರೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ತೊಗೊತಾ ಇದ್ದೆ. ಬಟ್ ಇವಾಗ ಪ್ರಾಕ್ಟೀಸ್ ಮಾಡ್ತಾ ಪಿನ್ ಮಾಡೋದೆಲ್ಲನೂ ಸ್ವಲ್ಪ ಪರ್ಫೆಕ್ಟ್ ಆಗಿದ್ದೀನಿ. ಅಂದರೆ ತುಂಬ ಪರ್ಫೆಕ್ಟ್ ಅಂತಲ್ಲ, ಓಕೆ ಮ್ಯಾನೇಜ್ ಮಾಡ್ಕೊಬೋದು. ಅಂದರೆ ದೊಡ್ಡ ರೇಷ್ಮೆ ಸೀರೆ ಎಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಉಡೋಕ್ಕೆ. ಬಟ್ ಮೈಸೂರು ಸಿಲ್ಕು ಮತ್ತು ಈ ಥರ ಸ್ವಲ್ಪ ಮೆತ್ತಗಿರೋ ಸ್ಯಾರೀಸ್ ಎಲ್ಲನೂ ಚೆನ್ನಾಗಿ ಅನಿಸುತ್ತೆ ಉಡ್ಕೊಳ್ಳೋಕ್ಕೆ. ನಾನೇ ಪಿನ್ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ. ಪಿನ್ ಮಾಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊತೀನಿ. ಹಾಗೆ ಹಾಕಿದ್ರೆ ಸುಕ್ಕೆಲ್ಲ ಆಗುತ್ತೆ, ಹಾಗಾಗಿ ಈ ಥರ ಫೋಲ್ಡ್ ಮಾಡಿ ಬ್ಲೌಸ್ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತೀನಿ. ಆವಾಗ ಬೆಳಿಗ್ಗೆಗೆ ನನಗೆ ರಿಸ್ಕ್ ಅನ್ಸಲ್ಲ ಹುಡ್ಕೋದು ಎಲ್ಲನೂ. ಆ್ಯಕ್ಚುಲಿ ನಾನು ಫಂಕ್ಷನ್ಗೆ ಹೋಗೋಕ್ಕೆ ಮುಂಚೆ ರೆಡಿ ಆಗೋಕ್ಕೆ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡೋಣ, ಗೆಟ್ ರೆಡಿ ವಿತ್ ಮೀ ವಿಡಿಯೋ ಒಂದು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಆಗಲಿಲ್ಲ. ಅದಕ್ಕೆ ರೆಡಿ ಎಲ್ಲ ಆದಮೇಲೆ ನಾನು ಯಾವ ಥರ ರೆಡಿ ಆಗಿದ್ದೆ ಅಂತ ಒಂದು ಕ್ಲಿಪ್ಪಿಂಗ್ ಹಾಕ್ತಾಯಿದ್ದೀನಿ. ಇದು ನೆಕ್ಸ್ಟ್ ಡೇ ಸ್ವಲ್ಪ ಹೊರಗಡೆ ಹೋಗಬೇಕಾಗಿತ್ತು ಶಾಪಿಂಗಿಗೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸಿರಿಗೆ ಹಾಲಿಡೇ ಇತ್ತು ಅಂತ ಅವಳನ್ನೂ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸಿರಿ ಮತ್ತು ಈಶಾನ್ ಇಬ್ಬರೂ ಹೋಗ್ತಾ ಇದ್ದೀವಿ. ನಾವು ಇವತ್ತು ಫಸ್ಟು ಸಮ್ಯಕ್ಕೆ ಹೋಗ್ಬಿಡೋಣ, ಯಾಕಂದರೆ ಸ್ಯಾರಿ ಪರ್ಚೇಸ್ ಮಾಡಿದ್ದೆ. ಅದಕ್ಕೆ ರೆಡಿಮೇಡ್ ಬ್ಲೌಸಸ್ ಬಂದಿತ್ತು ನನಗೆ, ಅದನ್ನು ಆಲ್ಟ್ರೇಷನ್ಗೆ ಕೊಟ್ಟಿದ್ದೆ. 15 ಡೇಸ್ ಅಂತ ಹೇಳಿದರು. ಹಾಗಾಗಿ ಅದನ್ನು ಚೆಕ್ ಮಾಡಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಸಮ್ಯಕ್ಕೆ ಹೋದೆ. ನನಗೆ ಈ ಔಟ್ಫಿಟ್ ತುಂಬಾ ಇಷ್ಟ ಆಯಿತು. ಈಶಾನ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಟ್ರೈ ಮಾಡೋಣ ಅಂತ ನೋಡಿದೆ. ಬಟ್ ಈಶಾನ್ ಸೈಜ್ ಸಿಕ್ಕಿಲ್ಲ ನನಗೆ. ಈಶಾನ್ಗಿಂತ 1 ಸೈಜ್ ಚಿಕ್ಕದೇನೋ ಇತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ಮದುವೆ ಮುಹೂರ್ತಕ್ಕೆಲ್ಲ ಅಂತೂ ತುಂಬ ಚೆನ್ನಾಗಿತ್ತು ಅದು. ಬೇರೆ ಏನನ್ನ ಕಲೆಕ್ಷನ್ ಸಿಗ್ಬೋದೇನೋ ಈಶಾನ್ ಸೈಜ್ ಅಂತ ನೋಡಿದೆ, ಬಟ್ ಏನೋ ಅಷ್ಟು ಚೆನ್ನಾಗಿರಲಿಲ್ಲ ಕಲೆಕ್ಷನ್ನು. ಬಟ್ ಡಿಸ್ಪ್ಲೇ ಮಾಡಿದಂತೂ ತುಂಬಾ ಚೆನ್ನಾಗಿತ್ತು. ವೆದರ್ ಒಂಥರ ಚೆನ್ನಾಗಿತ್ತು. ಆಲ್ಮೋಸ್ಟ್ 2 o'clock ಆಯಿತು. ಲೈಟ್ ಡ್ರಿಸಲಿಂಗ್ ಆವಾಗ ತಾನೇ ಸ್ಟಾರ್ಟ್ ಆಗ್ತಾ ಇತ್ತು. ನಾವು ಲಂಚ್ಗಂತ ನಾಗಾರ್ಜುನಾಗ ಹೋದ್ವಿ. ನಾವು ನಾಗಾರ್ಜುನ ರೆಸ್ಟೋರೆಂಟ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 2:15 ಆಗಿತ್ತು. ಲಂಚ್ ಅವರ್ಸ್ ಆಗಿರೋದ್ರಿಂದ ತುಂಬಾ ಕ್ರೌಡೆಡ್ ಇದ್ರು. ಆಲ್ಮೋಸ್ಟ್ 15 minutes ವೇಟಿಂಗ್ ಪೀರಿಯಡ್ ಅಂತೆ. ಅದರಲ್ಲೂ ಮಂಡೇ ಅವತ್ತು, ಮಂಡೇನೇ ಇಷ್ಟೊಂದು ಜನ ಇದ್ದಾರೆ. ಏನು ಬಂತು ಪಾಪ ತಿನ್ಸೋದು ನಿಂಗೆ ಓಕೆನಾ? ಯಾರು ಮತ್ತೆ ಹೋಗಲ್ಲಿ.
We shall get biryani. Strawberry cupcake. ಇದು ನೋಡೋಣ. Your favorite ice cream flavor ಯಾವುದು? ಚಾಕ್ಲೇಟ್. ನಿನ್ನ ಫೇವ್ರೇಟ್ ಯಾವುದು? Mama, Papa. Ask him from first. Ishan, Ethan. ಈಶಾನ್ ಅಂತೆ. Ishan, ನಿಂಗೆ ಐಸ್ ಕ್ರೀಮ್ ಕೊಡ್ಸೋದು ಯಾರು? Papa. ನಿನ್ನ ಮಾಲ್ ಕರ್ಕೊಂಡು ಹೋಗೋದು ಯಾರು? Papa. ಆಮೇಲೆ ನಿಂಗೆ ಬಟ್ಟೆ ಕೊಡ್ಸೋದು ಯಾರು? Papa. ಮತ್ತೆ ನಿನ್ಗೆ ಟಾಯ್ಸ್ ಕೊಡ್ಸೋದು ಯಾರು? Papa. ನಿಂಗೆ ಯಾರು ಕಂಡ್ರೆ ಇಷ್ಟ? ಯಾರ್ಗಂದ್ರೆ ಇಷ್ಟ? ಕಳ್ಳ ನನ್ನ ಮಗನೇ ಕೊಡ್ಸಕ್ ನಾನ್ ಬೇಕು, ಇಷ್ಟ ಮಾತ್ರ ನಿಮ್ಮ ಅಮ್ಮನ? ನಿಂಗೆ ಯಾರ್ಗಂದ್ರೆ ಇಷ್ಟ ಇಶು? ಚೆನ್ನಾಯ್ತಾ? Chocolate ತಗೋ. ಸಾಕು, ನಾನು ತಿನ್ನಿಸ್ತೀನಿ. ಲಂಚ್ ಎಲ್ಲ ಮುಗಿಸ್ಕೊಂಡು ಪಕ್ಕದಲ್ಲೇ ಇರೋ ಆರ್ಟ್ ಆಫ್ ಡಿಲೈಟಲ್ಲಿ ಐಸ್ ಕ್ರೀಮ್ ತೊಗೊಂಡ್ವಿ. ಮಳೆ ಪ್ಲಸ್ ಐಸ್ ಕ್ರೀಮ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಎಲ್ಲ ಹೋಗ್ತಾರದಪ್ಪ ನಾವು? ನಿಂಗೆ ಏನ್ ತಗೊಂಡು ಹೋಗ್ತಾರದು? ನಿಂಗೆ ಏನ್ ತಗೊಂಡು ಹೋಗ್ತಾರದು ಈಗ? ಈಶಾನ್ಗೆ ಏನ್ ತಗೊಂಡು ಹೋಗ್ತಾರದು? ಸಿಟ್ಟು ಒಂದ್ ಮಾಡ್ತಾ ಇದ್ಯಾ? ಲಾಸ್ಟ್ ಕಮರ್ಷಿಯಲ್ ಸ್ಟ್ರೀಟ್ ಬಂದಿದ್ವಿ. ಅಲ್ಲೂ ಸ್ವಲ್ಪ ಶಾಪಿಂಗ್ ಇತ್ತು ಅಂತ ಬಂದಿದ್ವಿ. ಟೈಮ್ ಇನ್ನೂ 5:30, ಬಟ್ ಜಾಸ್ತಿ ಟೈಮ್ ಆಗಿದೆ ಅನ್ನೋ ಥರ ಇತ್ತು. ಸಿರಿಗೆ ಪಾರ್ಟಿ ವೇರ್ ಡ್ರೆಸ್ಸು ಮತ್ತು ನನಗೊಂದು ಗೌನ್ ಪರ್ಚೇಸ್ ಮಾಡೋದಿತ್ತು. ಹಾಗಾಗಿ ನಾವು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗಿದ್ದಿದ್ದು. ಆವತ್ತಿನ ವೆದರು ಒಂಥರ ಇತ್ತು, ಮತ್ತು ಸಂಜೆ ಆಗ್ತಾ ಇದ್ದಂಗೆ ಏನೂ ಜಾಸ್ತಿ ನೋಡೋ ಇಂಟ್ರೆಸ್ಟು ಬಂದಿಲ್ಲ ನಮಗೆ. ಒಂದೆರಡು ಅಂಗಡಿ ನೋಡಿಕೊಂಡು ಮತ್ತೆ ಇನ್ನೊಂದು ಸತಿ ಬರೋಣ ಅಂತ ಬಂದ್ಬಿಟ್ವಿ, ಮೇನ್ ಶಾಪಿಂಗ್ ಮಾಡಿಕೊಂಡು. इसको ನೋಡಿ ಇವಾಗ ಶೇಕ್ ಮಾಡ್ಕೊಂಡು ಎಲ್ಲಿ ಕೂತ್ಕೊಂತೀಯಾ? ಮುಚ್ಚ. ಇವತ್ತು ಹೆಂಗಿತ್ತು? ಹವಾಸ್ ಯೋರ್ ಡೇ? ಚೆನ್ನಾಗಿಲ್ವಾ? ಮಾಡು, ಸ್ನ್ಯಾಪ್ ಮಾಡ. ಹೇಳು ಹ್ಯಾಪಿ ಬರ್ಡೇ ಜಾನಕನ್. ಇಲ್ಲ ಸರಿ ಮಕ್ಕ ಆಯ್ತಮ್ಮ. ನಿಂಗೆ ತಿನ್ಸಮ್ಮ. ಇದು ಅಕ್ಕ ನಿಂಗೆ ತಿನ್ನಿಸ್ತಾಳೆ.